ನಮಸ್ಕಾರ ಮಿತ್ರರೇ, ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ಅಯೋಧ್ಯಕಾಂಡ. ಇತ್ತೀಚೆಗೆ ನಡೆಯುತ್ತಿರುವ ಅಯೋಧ್ಯೆ ಮಂದಿರದ ಕಾಣಿಕೆ ಡಬ್ಬಿಯ ಕಳ್ಳತನ ಹಾಗೂ ಅಲ್ಲಿಯ ಅಮೂಲ್ಯ ವಸ್ತುಗಳ ಕಳ್ಳತನ ಬಗ್ಗೆ ಇದೊಂದು ಸಣ್ಣ ವಿಡಿಯೋ. ಇದು ಸರಿಸುಮಾರು 25 ವರ್ಷಗಳ ಹಿಂದಿನ ಒಂದು ಕತೆ. ಅದು ಸಂಘದ ಪ್ರಥಮ ವರ್ಷದ 15 ದಿನದ ಶಾಖಾ ಶಿಬಿರ. ಅದು ನಡೀತಿದ್ದು ಹಗರಿ ಬೊಮ್ಮನಹಳ್ಳಿ, ಬಳ್ಳಾರಿಯ ಹಗರಿ ಬೊಮ್ಮನಹಳ್ಳಿ. ನಮ್ಮ ಊರಿಂದ ಸರಿಸುಮಾರು 80-90 ಕಿಲೋಮೀಟರ್ ದೂರದ ಒಂದು ಶಿಬಿರ, ಸಂಘದ ಶಿಬಿರ. ಆ ಶಿಬಿರದಲ್ಲಿ ಬರುವವರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಚಿಂತೆ. ಕೆಲವರು ತಮ್ಮ ಪಾಲಕರಿಗೆ ಬಿಟ್ಟು ಬರುವ ಚಿಂತೆ, ಕೆಲವರು ಸಂಬಂಧಿಕರು ಬಿಟ್ಟು ಬರುವ ಚಿಂತೆ. ನನಗೆ ನಿದ್ದೆಯ ಚಿಂತೆ. ಅತ್ಯಮೂಲವಾದ ನಿದ್ದೆಗೆ ಹೆಂಗೆ ಕಳಿಬೇಕು, ಹೇಗೆ ಜಾಗರಣೆ ಮಾಡ್ಬೇಕು ನನ್ನ ಚಿಂತೆ. 11 ಗಂಟೆಗೆ ಮಲಗೋದು, 4:15 ಅಂದರೆ 5 ಗಂಟೆಗೆ ಏಳೋದು. ಹೀಗೆ ಈ ಒಂದು 15 ದಿನ ಶಿಬಿರದಲ್ಲಿ ಹೇಗೆ ಕಳೆಯೋದಂತ ಚಿಂತೆ. ಶಿಬಿರ ಪ್ರಾರಂಭವಾಗುತ್ತದೆ. ಮೊದಲನೇ ದಿನ ರಾತ್ರಿ ಪೂರ್ಣ ಜಾಗರಣೆ. ಅದು ಸರಿಸುಮಾರು 4:15 ಗಂಟೆ, ಬೆಳಗಿನ ಜಾವ 4:15 ಗಂಟೆ. ಎಲ್ಲ ನಿಶಬ್ದ. ಸರಿಸುಮಾರು 4:15 ಗಂಟೆಗೆ ಒಂದು ನಿಶಬ್ದ ಸಮಯದಲ್ಲಿ ಒಂದು ಹಿಂದಿ ಸಿನಿಮಾ, ಒಂದು ಹಾರರ್ ಸಿನಿಮಾದಲ್ಲಿ ಒಂದು ಬೂಟಿನ ಶಬ್ದ ಬರ್ತದೆ. ಹಾಗೆ ಆ ಶಬ್ದ ಬರಲಿಕ್ಕೆ ಶುರು ಆಗ್ತದೆ 4:15 ಗಂಟೆಗೆ. ಒಂದು ದಿನ ಕಳ್ತದೆ, ಒಬ್ಬ ಮನುಷ್ಯ ಬರ್ತಾನೆ. ಬೂಟಿನ ಶಬ್ದ ಟಾಕ್ 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 ಅನ್ಕೊಂತ 10 ನಿಮಿಷ ಮರೆಮಾಚಿ ಹೋಗ್ಬಿಡ್ತಾನೆ. ಮಾರದಿನ ಮತ್ತೆ ಯಥಾಸ್ಥಿತಿ ನಿದ್ದೆ ಆಗ್ತದೆ. 4:15ಗೆ ಅದೇ ಟಾಕ್ ಟಾಕ್ ಟಾಕ್. 4:15ಗೆ ಬೂಟಿನ ಶಬ್ದ. ಮತ್ತೆ 3ನೇ ದಿನಕ್ಕೆ ಟಾಕ್ 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 ಅಂತ 4:15ಗೆ ಅದೇ ಶಬ್ದ, ಬೂಟಿನ ಶಬ್ದ. ಕಡೆಗೆ 5ನೇ ದಿನಕ್ಕೆ ಯಥಾಸ್ಥಿತಿ ಬೆಳಗಿನ ಜಾವ ಸಂಘದ ಪ್ರಾರ್ಥನೆ, ಪೂಜೆ, ಸಂಘದ ಪ್ರಾರ್ಥನೆ, ಬೈಠಕ್ ಹೀಗೆಲ್ಲ ನಡೀತಿದೆ. ಆ ಮನುಷ್ಯನಿಗೆ ನಾವು ಯಥಾ ಪ್ರಕಾರ ಕೈ ತೊಳೆಯೋದಾಗಲಿ, ಮುಖ ತೊಳೆಯೋದಾಗಲಿ, ಸ್ನಾನಕ್ಕಾಗಲಿ ನಾವು ಹತ್ತಿರದಿಂದ ಸಂಪರ್ಕಿಸ್ತೇನೆ. ನೋಡ್ತೇನೆ ಆ ಮನುಷ್ಯ ಒಂದು ಗೌಡ ಮನೆತನದ ಮೀಸೆ, ಸುದೃಢವಾದ ದೇಹ, ಒಂದು ಗಾಂಭೀರ್ಯ. ಹತ್ತಿರದಿಂದ ನೋಡ್ತೇನೆ ಆ ಮನುಷ್ಯನಿಗೆ. ಗಂಭೀರ ಅಂತ ಮನುಷ್ಯ, ಮಾತು ಕಡಿಮೆ. ಕಡೆಗೆ 6ನೇ ದಿನಕ್ಕೆ ಗೊತ್ತಾಗ್ತದೆ ಈ ಮನುಷ್ಯ ಹತ್ತಿರ ನೋಡ್ತಾನೆ. ಅವನು ಬೇರೆ ಯಾರೂ ಅಲ್ಲ, ಇದೇ ನಮ್ಮ ರಾಮ ಜನ್ಮಭೂಮಿಯ ಕಳ್ಳತನದ ಇದು ರಾಮ ಜನ್ಮಭೂಮಿ ಇದು ಮಂದಿರದ ಉಸ್ತುವಾರಿ ಹೊತ್ತಿದ್ದ ನಮ್ಮ ಕರ್ನಾಟಕದ ಗೋಪಾಲರಾವನವರು. ಇದೇ ಕಳ್ಳತನಲ್ಲ ಅವರು ಪರೋಕ್ಷವಾಗಿ ಅವರನ್ನು ಸಿಕ್ಕಿಸಿ ಹಾಕಿದಂಥ ಮನುಷ್ಯನೇ ಇದೇ ನಮ್ಮ ಗೋಪಾಲರಾವನವರು. ಇಲ್ಲಿವರೆಗೆ ಹೇಳಿದ್ದು ಒಂದು ಭಾಗ ಆಯಿತು. ಈ ಗೋಪಾಲರನ್ನವನು ಒಂದು ರಾಮ ಜನ್ಮಭೂಮಿಯ ಒಂದು ಆಪಾದನೆ ಹೊತ್ತ ಮನುಷ್ಯ. ಹಾಗಾದರೆ ಯಾರು ಈ ಗೋಪಾಲರಾವ್ ನಾಗರಕಟ್ಟೆ? ನಾಗರಕಟ್ಟೆ ಅನ್ನೋದು ನಮ್ಮ ಅನಂತನಾಗ್, ಶಂಕರ್ನಾಗ್ ಅವರ ಆ ಊರಿಗೆ ಸಂಬಂಧಪಟ್ಟವರೇ ಈ ಗೋಪಾಲರಾವ್ ನಾಗರಕಟ್ಟೆ. ಅದೇ ಊರಿನ ಸಂಬಂಧಪಟ್ಟ ಗೋಪಾಲರಾವ್ನವ್ರು. ನಾವು ಸಂಘದಲ್ಲಿ ಇವ್ರನ್ನ ಗೋಪಾಲ್ಜಿ ಅಂತ ಕರೀತಾರೆ. ಹಿರಿಯವರಿಗೆ ನಾವು ಗೋಪಾಲ್ಜಿ ಅಂತ ಕರೀತಾರೆ, ಹಾಗೆ ಅವ್ರನ್ನೂ ಗೋಪಾಲ್ಜಿ ಅಂತ ಕರೀತಾರೆ. ಈ ಮನುಷ್ಯನ ಪರಿಚಯ ಹೇಳ್ಬೇಕಂದ್ರೆ MSc ಗೋಲ್ಡ್ ಮೆಡಲಿಸ್ಟ್ ಇನ್ MSc. 4 ವರ್ಷ ಹಿಂದಗಡೆ ಗೋಲ್ಡ್ ಮೆಡಲಿಸ್ಟು.
ಅವ್ ಎಲ್ಲಿ ಅರ್ಜಿ ಹಾಕ್ತಾನೆ ಅಲ್ಲೇ ಅವ ನೌಕರಿ ಹತ್ತಬಹುದಂಥ ಒಂದು ವ್ಯಕ್ತಿತ್ವ. ಬಟ್ಟು ಮಾಡಿದಲ್ಲಿ ಅವನಿಗೆ ಒಂದು ನೌಕರಿ ಸಿಗುವಂಥ ವ್ಯಕ್ತಿತ್ವ. ವಿದೇಶದಲ್ಲಿ ಸ್ವದೇಶ ಎಲ್ಲಿಯೂ ಹತ್ಬೋದಂಥ ವ್ಯಕ್ತಿತ್ವ. ಮನುಷ್ಯ ಮನೆಯಲ್ಲಿ ಆಸ್ತಿ ಬಿಟ್ಟು ಹೊರಗೆ ಸಮಾಜಕ್ಕಾಗಿ ಬಂದಂಥ ಮನುಷ್ಯ. ಇದು ಒಂದನೇದು. ಎರಡನೇದು, ಈ ಸಂಘದಲ್ಲಿ 30-40-50 ವರ್ಷ ಸಂಪರ್ಕ ಬಂದಿದ್ದಾನಲ್ಲ, ಎಲ್ಲ ನಮ್ಮ ವಿಶೇಷವಾಗಿ BJP ಶಾಸಕರಿರ್ಬೋದು, MP ಗಳು ಎಲ್ಲರಿಗೂ ಸಂಪರ್ಕ ಹೊಂದಿದಂಥ ವ್ಯಕ್ತಿ. ಇಂಥೆಲ್ಲ ವ್ಯಕ್ತಿ ಇಟ್ಕೊಂಡು ಮನೆಯಲ್ಲಿ ಬಿಟ್ಟು ಮಾರಿಬಿಟ್ಟು ಒಂದು RSS ಬಂದು ನೆಲ ಒರೆಸಿ ಆ ಮನುಷ್ಯ 4ವರೆಗೆ ಯಾಕೆ ಹೇಳ್ತಾನಂದರೆ, ಸಂಘದಲ್ಲಿ ತನ್ನ ಸಂಬಂಧಪಟ್ಟದ್ದು ಎಲ್ಲೆಲ್ಲ ಥರ ಶುದ್ಧ ಮಾಡಿ ಕಸ ಗುಡಿಸಿ, ಅಂಗಣಕ್ಕೆ ಕಸ ಗುಡಿಸಿ ಮಾಡಿ ತಾನು ಸ್ವಚ್ಛ ಇಟ್ಕೊಂಡು ಸ್ನಾನ ಮಾಡಿ ಒಂದು ರೂಟೀನ್ ಏನಂದರೆ ಬೆಳಗ್ಗೆ ಆ ಶೂಲಿಂದ ಎಲ್ಲರಿಗೂ ಎಬ್ಬಿಸ್ತಿದ್ದ ಅವನು. ಬರೀ ಶೂಲಿಂದ ನಮಗೆ ದಿನ ಕಳೆದಾಗ ಅದೇ ಗಡಿಯಾರ ಆಗಿತ್ತು. ಕಡೆಗೆ ವಿಸಿಲು ಹೊಡಿದ್ರು, ಮೊದಲು ಅವನು ಶೂಸ್ ಅಂದರೆ ಇದೇ ನಮಗೆ ಗಡಿಯಾರ ಆಗಿತ್ತು. ಯಥಾ ಪ್ರಕಾರ ಶೂ ಸೌಂಡ್ ಆಗೋದು ಅದೇ ನಮಗೆಲ್ಲ ಆರಾಮಾಗಿತ್ತು. ಇಂಥ ವ್ಯಕ್ತಿತ್ವ. ಮನೆಯಲ್ಲಿ ಶ್ರೀಮಂತಿಗೆ ಇದೆ, ಎಲ್ಲ ಶಾಸಕರು ಸಂಸದರು ಸಂಪರ್ಕ ಇದೆ, ಎಲ್ಲರನ್ನೂ ಸಂಪರ್ಕ ಇರ್ತಾರೆ. ಯಾವುದೇ ನೌಕರಿ ಸಿಗ್ಬೋದಂಥ ವ್ಯಕ್ತಿತ್ವ. ಇದು ಬೇಕಿತ್ತು ಅವನಿಗೆ. ಇದು ಮಾಡ್ಬೋದಾ ಅವನು ಈ ಹೊತ್ತಿನಲ್ಲಿ? ಇದು ಇರಲಿ. ಕಡೆಗೆ ಈಗ ಅಪಾದನ ಹೊತ್ತಿದ್ದಾನೆ ಅವನು, ಅವ್ರ ಮೇಲೆ ಹೋರಿಸಿದ್ದಾರೆ. ಅವನು ನಕ್ಕರೆ ಒಂದು ನಾಟಕ ಅನ್ನೋದು, ಹತ್ತಿರ ಮೊಸಳೆ ಕಣ್ಣೂರು ಅನ್ನೋದು. ಅವನೇನು ಅರ್ಜಿ ಹಾಕಿರಲಿಲ್ಲ. ನನಗಿದು ಇದು ನನಗೊಂದು ಪೋಸ್ಟ್ ಕೊಡಿ, ಉಸ್ತುವಾರಿ ಕೊಡ್ರಿ ಅಂತ ಅವನೇನು ಅರ್ಜಿ ಹಾಕಿರಲಿಲ್ಲ. ಇದು ಆಯಿತು. ಈ ಒಂದು ಇವತ್ತು ಏನು ಸುಂದರವಾದ ಏನು ರಾಮ ಮಂದಿರದ ಏನು ಉಸ್ತುವಾರಿ ಹೊತ್ತಿದ್ನ ಪ್ರಾರಂಭದಿಂದ ಇಲ್ಲಿವರೆಗೆ ಅವ್ರು ಯಾರು ಅದಕ್ಕೆ ಶ್ರೇಯಸ್ಸು ಯಾರು ಸಿಗ್ತೈತೆ ಅಂದರೆ ಅದು ಗೋಪಾಲರಾವ್ ನಾಗರಕಟ್ಟೆ ಅವರಿಗೆ ಸಿಗ್ತದೆ. ಮತ್ತು ಅದರೇನು ಅಪಾದ ಹೊರಬೇಕಂದ್ರೆ ಎಲ್ಲರೂ ಹೊರಬೇಕಾಗ್ತದೆ. ಲಘು ಬಗೆಯಿಂದ ಪ್ರಾರಂಭ ಮಾಡಿದ ಇದು ರಾಮ ಮಂದಿರ, ಈ ಮೋದಿಗಾಗಲಿ ಯೋಗಿಗಾಗಲಿ ಎಲ್ಲರೂ ಅದರಲ್ಲಿ ಸಿಕ್ಕೋಬೇಕಾಗ್ತದೆ. ಯಾಕಂದ್ರೆ ಲಘು ಬಗೆಯಿಂದ ಮಾಡಿದ್ದ ಇದೊಂದು ಕಾರ್ಯಕ್ರಮ, ಇದು ಶಂಕುಸ್ಥಾಪನೆ. ಮತ್ತು ಈ ಸೆಲೆಬ್ರಿಟೀಸ್ಗೇನು ಕರೆಯೋದು ಅವಶ್ಯಕತೆ ಇರಲಿಲ್ಲ. ಯಾರು ಅದೇನು ರಾಮ ಮಂದಿರ ಅಂದಾಗ ಮೂಗು ಮುರ್ತಿದ್ರಲ್ಲ, ಅವ್ರಿಗೆ ವಿಶೇಷವಾಗಿ ಆಮಂತ್ರಣ ಕೊಟ್ಟು ಅವ್ರಿಗೆ ಮುಂದೆ ಕುಂಡ್ರಿಸಿ ಅವರು ವಿಶೇಷ ಆಹ್ವಾನಿತ ಮಾಡಿದರು. ಆಗ ಕಾರ್ಯಕರ್ತರಿಗೆ ಅಲ್ಲಿ ಬೆಲೆ ಸಿಗಲಿಲ್ಲ, ಕರಸೇವಕರಿಗೆ ಬೆಲೆ ಸಿಗಲಿಲ್ಲ, ಮಹಾರಾಷ್ಟ್ರದ ಶಿವಸೈನಿಕರಿಗೆ ಬೆಲೆ ಸಿಗಲಿಲ್ಲ. ಅದು ಬಿಟ್ಟು ಸೆಲೆಬ್ರಿಟೀಸ್ಗೆ ಮಾಡಿದರು, ಲಘು ಬಗೆಯಿಂದ ಮಾಡಿದರು. CCTV ಇಲ್ಲಿವರೆಗೇನು CCTV ಥರ ಸ್ಕ್ರೂಟಿನೈಸ್ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಸ್ಕ್ರೂಟಿನೈಸು? ಬೇಕಾದಂಗೆ ಮಾರ್ನಿಂದ ಮಾಡ್ಬೋದು, ವಾರಕ್ಕೊಮ್ಮೆ ಸ್ಕ್ರೂಟಿನೈಸ್ ಮಾಡಬೇಕಿತ್ತು. ಆ ಮೂಲ ಏನು ಪುರುಷರು ಅದಾರಲ್ಲ ಅವ್ರ ಮೇಲೆ ಯಾರು ಏನು ಎಂಥದ್ದು ಯಾರು ಒಂದು ಸ್ಕ್ರೂಟಿನೈಸ್ ಮಾಡಲಿಲ್ಲ. ಮತ್ತು ಅದಕ್ಕೆ ಏನು ಅಲ್ಲೇನು ಹಿಂಗೆ ನಡೀತದ ಅಂತ ಇದು ಅದು ತಕರಾರು ಮಾಡಿದವರೇ ಇದೇ 3-4 ಜನ. ಇದರ ಚಂಪಾತ್ರನವರು ಅನೇಕ ಮಾಡಿದವ್ರನ್ನ ಹೊರಗಿನವ್ರು ಯಾರು ಮಾಡಲಿಲ್ಲ, ಕಳ್ಳರು ಮಾಡಲಿಲ್ಲ. ಆದರೂ ವಿಶೇಷವಾಗಿ ಚಂಪಾತ್ರ ಮತ್ತು ಅವ್ರ ಇತರರಿಗೆ ಇವತ್ತು ಈ ಆಪಾದನೆ ಬಂದಿದೆ. ಬೇಕಾದಂಗೆ ನಮ್ಮ ಗೋಪಾಲರಾವ್ ಅವರಿಗೆ ಬೇಕಾದಂಗೆ ಶ್ರೀಮಂತ ಇತ್ತು, ಹೇಳದಲ್ಲೇ ಕೆಲಸ ಸಿಗ್ಬೋದಿತ್ತು, ಸಂಪರ್ಕದಲ್ಲಿರುವ ಒಂದು ಹಿರಿಯ ಸ್ವಯಂಸೇವಕರಿದ್ದರು, ಬೇಕಾದ ನೌಕರಿ ಸಿಗಬೇಕಿತ್ತು, ಲಕ್ಷ ನೌಕರಿ ಸಿಗ್ಬೋದಿತ್ತು. ಅಂಥದ್ದು ಇದು ಮಾಡ್ತಾರೆ ಅವರು. ದಯವಿಟ್ಟು ಇದು ಗೋಪಾಲರಾವ್ ಅನ್ನೋದು ಸಂಪರ್ಕದಲ್ಲಿದ್ದವ್ರಿಗೆ ಗೊತ್ತು. ಹೊರಗಿನವ್ರು ಯಾರು ಮಾಧ್ಯಮದವ್ರಿಗೆ ಅವರು ದೂರ ಇದ್ದವ್ರಿಗೆ ಇದು ಗಣನೆಗೆ ತೊಗೊಳೋದಿಲ್ಲ. ಇದು ಹತ್ತಿರದಿಂದ ಬಂದವ್ರಿಗೆ ಗೊತ್ತಿದು ಗೋಪಾಲರಾವ್ ಅನ್ನೋರು ಯಾರು, ಗೋಪಾಲರಾವ್ ಇವ್ರ ವ್ಯಕ್ತಿತ್ವ ಅಂಥದ್ದು, ಇವರು ಏನು ದಿನ ಕಳೀತಿದ್ದಾರೆ ನೋಡವ. ಈ ಬರುವ ದಿನಗಳಲ್ಲಿ ಇವರು ನಿರಪರಾಧಿ ಅಂತಾಗಿ ಘೋಷಣೆ ಆಗಿ ಬರ್ತದೆ. ಅವರು ಯಾವ ರೀತಿಯಾಗಿ ಹೊರಗೆ ಬರ್ತಾರೆ ಗೊತ್ತಿಲ್ಲ. ಸ್ವಯಂ ಸೇವಕರು ಪ್ರತಿಯೊಬ್ಬ ಸ್ವಯಂ ಅವ್ರ ಮನಸ್ಸಿನಲ್ಲಿ ಇದ್ದೇ ಇರ್ತಾರೆ. ಅವರ ಸೇವಾ ತ್ಯಾಗ ಅವ್ರಿಗೆ ಒಂದು ನಾವು ಇವತ್ತಿಗೆ ದೊಡ್ಡ ಋಣಿಯಾಗಿರಬೇಕು. ಧನ್ಯವಾದ.